ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ನಮ್ಮ ಅರವಿಂದ್ ಇರುಮುಡಿ ಕಟ್ಕೊಂಡು ಶಬರಿಮಲೆಗೆ ಹೋಗೋ ಟೈಮ್ ಬಂದೇ ಬಿಡ್ತು ಕೊನೆಗೆ. ಸೊ ನೋಡಿ, 41 ದಿನ ಅರವಿಂದ್ ಸ್ವಾಮಿ ಅವರು ಮಾಲೆ ಹಾಕಿದ್ದು ನನ್ನ ಮಗ. ಅರವಿಂದ್ ಸ್ವಾಮಿ ಅಂತಂದೇ ಹೇಳಬೇಕು. ನಾನು ಮಿಸ್ ಮಾಡ್ಕೊಂಡು ಬೇಗ ಅರವಿಂದ್ ಅಂತ ಅಂದ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಅರವಿಂದ್ ಸ್ವಾಮಿ 41 ದಿನ ಪೂಜೆ ವ್ರತ ಮಾಡಿ ಈಗ ಹೋಗ್ತಾ ಇರೋದು ಇರುಮುಡಿ ತಗೊಂಡು. ಸೊ ಅದಕ್ಕೆ ಇವತ್ತು ಇರುಮುಡಿ ಇರೋದ್ರಿಂದ ಇವತ್ತಿನ ದಿನ ನಮ್ಮ ಮನೆಗೆ ಕಳಿಸ್ತಾರೆ. ಅದುವರೆಗೂ ಅಂದರೆ ನಾವು ಮಾಲೆ ಹಾಕ್ಸಿರ್ತೀವಲ್ಲ ಫಸ್ಟ್ ಟೈಮ್, ಅಲ್ಲಿಂದನೂ ಇರುಮುಡಿ ತಗೊಂಡು ಹೋಗೋವರೆಗೂ ಮನೆಗೆ ಕಳಿಸಲ್ಲ. ಸನ್ನಿಧಾನದಲ್ಲೇ ಇಟ್ಕೊಂಡು 41 ದಿನ ವ್ರತ ಪೂಜೆಗಳೆಲ್ಲ ಮಾಡಿಸ್ತಾರೆ. ಸೊ ಈಗ ಹೋಗೋ ದಿನ ಮಾತ್ರ ನಮ್ಮ ಮನೆ ಊಟ ಮತ್ತು ನಮ್ಮ ಮನೆ ಒಳಗೆ ಬರೋದು. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದಾರೆ ಸ್ವಾಮಿ. ಅದಕ್ಕೋಸ್ಕರ ಬಂದು ಪೂಜೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೇನೆ. ಸ್ನಾನ ಮಾಡಿಬಿಟ್ಟು ಮನೆಯಲ್ಲೇ ನಾವು ಎಲ್ಲ ಪೂಜೆಗೆಲ್ಲ ರಾತ್ರಿಯಿಂದನೇ, ಅಂದರೆ ನಾವು 2 ದಿನದಿಂದನೇ ರೆಡಿ ಮಾಡಿದ್ದೀವಿ ಎಲ್ಲನೂ. ಸೊ ಏನೇನು ಬೇಕೋ ಎಲ್ಲ ತರಿಸೋದು ಅಂಗಡಿಯಿಂದ. ನಿತಿನು ಪಾಪ ತುಂಬ ಹೆಲ್ಪ್ ಮಾಡ್ದೆ ನನಗೆ. ಸೊ ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ನನ್ನ ಮಗ ಈ ಥರ ಏನಾದರೂ ಫಂಕ್ಷನ್ಸು ಮತ್ತು ಏನಾದರೂ ಹಬ್ಬಗಳ ಟೈಮಲ್ಲಿ, ಈ ಟೈಮಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ನನಗೆ. ಸೊ ಅದಕ್ಕೋಸ್ಕರ ಈಗ ಗುರುಸ್ವಾಮಿಗಳು ಬಂದಿದ್ದಾರೆ ನೋಡ್ರಿ. ಪೂಜೆ ಎಲ್ಲ ಮಾಡಿಸಿದ್ವಿ ಈಗ. ಆಮೇಲೆ ತಂದೆ ತಾಯಿ ಕಾಲಿಗೆ ಬೀಳಬೇಕು ಅಂತ ಹೇಳ್ಬಿಟ್ಟು ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಆಮೇಲೆ ಪೂಜೆ ಮಾಡಿಸ್ತಾ ಇದ್ದಾರೆ. ಈಗ ಕೊನೆಯಲ್ಲಿ ಗುರುಸ್ವಾಮಿಗಳಿಂದ ಪೂಜೆ ಮಾಡಿಸ್ತಾರೆ ಈಗ ಮನೆಯಲ್ಲಿ. ಅದಕ್ಕೋಸ್ಕರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು. ಸ್ವಾಮಿ ಶ್ಯಾಮಪ್ಪ, ಶ್ರೀ ಸ್ವಾಮಿ ಶ್ಯಾಮಪ್ಪ. ಕಾಯಿ ಹೊಡ್ಕಿದ್ಯಾ? ಸುಬ್ರಹ್ಮಣ್ಯ ಸ್ವಾಮಿ ಶ್ಯಾಮಪ್ಪ, ಹರಿಹರ ಸುತನೇ ಶ್ಯಾಮಪ್ಪ, ಆಪದ್ ಬಾಂಧವನೇ ಶ್ಯಾಮಪ್ಪ, ಅನಾಥ ರಕ್ಷಕನೇ ಶ್ಯಾಮಪ್ಪ, ಶ್ರೀ ಸ್ವಾಮಿ. ಕಾಯಿ ಕೊಡಿ ಸ್ವಾಮಿ. ಶ್ಯಾಮಪ್ಪ ಶ್ಯಾಮಪ್ಪ, ಶ್ರೀ ಸ್ವಾಮಿ ಶ್ಯಾಮಪ್ಪ, ಶ್ರೀ ಸ್ವಾಮಿ ಶ್ಯಾಮಪ್ಪ. ಊನರ बोल निंतकड़ी ओम श्री स्वामी हरिहर करे बालाने रक्षकने గణప స్వామి మేము శబరిమలకు బయలుదేరుతున్నాం. వచ్చేంత వరకు ఇల్లు వాకిలి తల్లి తండ్రి నీవే జవాబారి. ఓం శ్రీ స్వామి ఓం శ్రీ స్వామి ఓం శ్రీ స్వామి ఓం శ్రీ స్వామి. ಹಾಕೋ ಕರ್ಪೂರ ಬಿಡು. ಕೆಳಕಂಗ್ ಕೆಳದೆ ಹಾಕೋ. ಬಿಡಿ ಬಿಡಿ. ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ఎక్కడ ముందరికి నడిచేస్తాడే షార్ట్ తీసుకుంటా. पूछे श्री स्वामी कन्नमूल गणपति भगवाने सुब्रह्मण्य स्वामी हरिहर सुतने गणप स्वामी गणप स्वामी श्री स्वामी शरणमय्यप्प श्री स्वामी यार पाद तकमर ನೀರು 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 6 ನೀರು ಲೇಸ್ ನೀರು. ನಮ್ಮಮ್ಮ ಅವ್ರ ಮನೆಯಲ್ಲಿ ನನ್ನ ತಮ್ಮನೂ ಮಾಲೆ ಹಾಕಿದ್ದಾನೆ. ಅದಕ್ಕೋಸ್ಕರ ಅಲ್ಲಿ ನನ್ನ ತಮ್ಮವ್ರ ಮನೆಯಲ್ಲಿ, ಅಂದರೆ ನಮ್ಮ ಅಮ್ಮವ್ರ ಮನೆಯಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ಇರುಮುಡಿ ಕಟ್ತೀವಲ್ಲ ದೇವಸ್ಥಾನ, ಅಲ್ಲಿಗೆ ಕರ್ಕೊಂಡು ಬಂದಿದ್ದು ಎಲ್ಲರೂ ಈಗ ಮನೆ ಹೊರಡಿಸ್ಬಿಟ್ಟು. ನಾವು ಅವ್ರು ಬಂದಿದ್ದ ತಕ್ಷಣ ನಾನಿನ್ನು ಪೂಜೆಗೆ ಏನೇನು ಐಟಮ್ಸ್ ಬೇಕೋ ಅವೆಲ್ಲ ತಗೊಂಡು ಮತ್ತು ಅಲ್ಲಿಂದ ಬಂದಿದ್ದಾಯಿತು. ಈಗ ಬಂದು ಇರುಮುಡಿ ಕಟ್ಟೋ ಹತ್ರ ನೋಡ್ರಿ ಎಲ್ಲ ಶಾಸ್ತ್ರಗಳೆಲ್ಲ ಮಾಡಿಸ್ತಾ ಇದ್ದಾರೆ. ಇವೆಲ್ಲ ಮಾಡಿಸಿ ಆಮೇಲೆ ಇರುಮುಡಿ ಕಟ್ಟೋದು. ಸೊ ಎಲ್ಲರೂ ಈಗ ಮಣಿಕಂಠ ಸ್ವಾಮಿ ಆಗಿರೋದ್ರಿಂದ ನಮ್ಮ ಅರವಿಂದ್ ಸ್ವಾಮಿ, ಅದಕ್ಕೋಸ್ಕರ ಮುಂಚೆನೇ ಫಸ್ಟ್ ಕಟ್ಟಿಸ್ಬೇಕು ಈ ಸ್ವಾಮಿಗೆ ಇರುಮುಡಿ ಅಂತ. कन्नमूल गणपति भगवाने सुब्रह्मण्यम स्वामी हरिहर सुतने लाली वीरने पापद बांधने हरकुलासने श्री स्वामी लाली बंधने लियाली कंकवने श्री स्वामी
ನೋಡಿ ಪ್ರತಿಯೊಂದೂ ಮಡ್ಲಕ್ಕಿ ಮತ್ತು ಅವ್ರು ಏನೇನು ಐಟಮ್ ಹೇಳಿದ್ರು ಎಲ್ಲ ಜೋಡಿಸ್ಕೊಂಡು ಅಂಗಡಿಯಿಂದ ತಂದು ಈಗ ತಂದಿರೋದು ಎಲ್ಲರೂ ಭಕ್ತಿಯಿಂದ ಬಂದಿರೋರು ಎಲ್ಲರೂ ಈಗ ಅಂದರೆ ಮಡ್ಲಕ್ಕಿ ತಗೊಂಡು ಇದಕ್ಕೆ ಇರುಮುಡಿ ಇದಕ್ಕೆ ಹಾಕ್ತಾರೆ ಬ್ಯಾಗ್ಗೆ. ಸೊ ಅದಕ್ಕೆ ಹಾಕ್ಬಿಟ್ಟು ಈಗ ಎಲ್ಲರೂ ಕೈ ಮುಗಿಯೋದು. ನಾವು ತುಪ್ಪ ಎಲ್ಲ ಹಾಕಿದ್ವಿ, ತುಪ್ಪ ಎಲ್ಲ ಒಯ್ದು ಈಗ ಪ್ರತಿಯೊಂದನ್ನು ಆ ಥರ ಎಲ್ಲ ಗಂಟು ಮಾಡಿಬಿಟ್ಟು ಅದರಲ್ಲಿ ಗಂಟು ಕಟ್ಟಿಬಿಡ್ತಾರೆ, ಏನು ಚೆಲ್ಲದೆ ಇರಲಿ ಹೊರಗಡೆ ಅಂತಂದು ಹೇಳ್ಬಿಟ್ಟು. ಇನ್ನೊಂದು ನಾವು 11 ರೂಪಾಯಿ ಹಾಕ್ತೀವಲ್ಲ ಇದಕ್ಕೆ, ಅದು ದೇವ್ರಿಗೆ ಮುಟ್ಟುತ್ತೆ, ಇನ್ನು ನಾವು ಎಷ್ಟು ಕೊಟ್ರೂ ಮುಟ್ಟಲ್ಲಂತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ನಾವು ಆ ಇರುಮುಡಿ ಬ್ಯಾಗಲ್ಲೇ 11 ರೂಪಾಯಿ ಹಾಕಿದ್ವಿ, ಅದೇನಂತೆ ದೇವ್ರಿಗೆ ಸೇರೋದು. ಅದಕ್ಕೋಸ್ಕರ ನಾವು ಅಲ್ಲಿಂದನೇ ತಗೊಂಡು ಬಂದು ಈಗ ಎಲ್ಲರೂ ಕೈ ಮುಗಿದು ಹಾಕಿದ್ದು. 3 ಬೊಗಸೆ ಅಷ್ಟು ಅಕ್ಕಿ ಹಾಕ್ತಾ ಇರೋದು. ಅರವಿಂದ ಸ್ವಾಮಿ ಚಿಕ್ಕ ಸ್ವಾಮಿ ಆಗಿರೋದ್ರಿಂದ, ಕನ್ಯಾಸ್ವಾಮಿ ಆಗಿರೋದ್ರಿಂದ ಭಾಳ ಅಕ್ಕಿ ಏನು ಹಾಕಲಿಲ್ಲ, ನಾವು ಒಂದು ಸೇರಷ್ಟು ಅಕ್ಕಿ ಹಾಕಿದ್ವಿ. ಅದನ್ನು ಈಗ ನೋಡ್ರಿ ಗುರುಸ್ವಾಮಿಗಳು ಆ ಥರ ಎಲ್ಲ ಪೂಜೆ ಎಲ್ಲ ಮಾಡಿಸಿ ತುಪ್ಪ ಅದೆಲ್ಲ ವಹಿಸಿ ಅದನ್ನು ನೀಟಾಗೆಲ್ಲ ಪ್ಯಾಕ್ ಮಾಡಿ ಒಂದು ಬ್ಯಾಗ್ಗೆ ಕಟ್ತಾ ಇದ್ದಾರೆ. ಇದನ್ನೇ ಇರುಮುಡಿ ಅಂತಂದು ಹೇಳೋದು. ಸೊ ಈಗ ನೋಡ್ರಿ ನಾವು ಅಮ್ಮವರು ಅಂದರೆ ನನಗೆ ತವ್ರ ಮನೆ ಕಡೆಯಿಂದ ಬ್ಯಾಗು ಮತ್ತು ಈ ಟವಲ್ ತಂದು ಕೊಡಬೇಕು. ಸೊ ಅವರೇ ತಂದಿದ್ದರು. ಈಗ ಇರುಮುಡಿ ಅದು ತಲೆ ಮೇಲೆ ಇಟ್ಬಿಟ್ಟು ಈಗ ಟವಲಲ್ಲಿ ನೀಟಾಗಿ ಆ ಥರ ಪ್ಯಾಕ್ ಮಾಡ್ತಾರೆ. ಅದು ಏನೇ ಆದರೂ ಅಲಗಾಡದೇ ಇರಲಿ, ಬೀಳದೇ ಇರಲಿ ಅಂತಂದು ಹೇಳ್ಬಿಟ್ಟು ಆ ಥರ ಸೇಫ್ಟಿಗೆ ಟವಲಲ್ಲಿ ನೀಟಾಗಿ ಕಟ್ಟಿಬಿಡ್ತಾರೆ. ಇನ್ನೂ ಅದು ಇರುಮುಡಿ ಎಲ್ಲ ಇಳಿಸಿದ್ಮೇಲೆ ಇನ್ನೂ ಅದು ಫುಲ್ ಪ್ಯಾಕ್ ಮಾಡಿಬಿಡ್ತಾರೆ ಚೆನ್ನಾಗಿ. ನೋಡಿ ಅರವಿಂದ ಸ್ವಾಮಿದು ಈಗ ಇರುಮುಡಿ ಆಯಿತು. ಈಗ ಒಂದು ಸೈಡ್ ನಿಲ್ಲಿಸ್ಬಿಟ್ಟು ಈಗ ಬಂದಿರೋರೆಲ್ಲರೂ ಹೂನಾರ ಆ ಥರ ಹಾಕ್ಬಿಟ್ಟು ಅವರು ದೇವರಿಗೆ ಅರ್ಪಿಸ್ತಾರೆ ಅನ್ನೋ ಥರ ಒಂದು ನಂಬಿಕೆ. ಅದಕ್ಕೋಸ್ಕರ ಆ ಥರ ಹೂನಾರ ಎಲ್ಲ ಹಾಕಿ ಮತ್ತು ಅವರು ಜೋಳಿಗೆ ಹಾಕ್ಕೊಂಡಿರ್ತಾರಲ್ಲ ಅದರಲ್ಲಿ ದುಡ್ಡು ಹಾಕ್ತಾಯಿದ್ದಾರೆ. ಅಂದರೆ ದೇವ್ರಿಗೆ ಚೆನ್ನಾಗಿ ಹೋಗಿ ಬರಲಿ ದೇವ್ರಿಗೆ ಅಂತಂದು ಹೇಳ್ಬಿಟ್ಟೆ ಕೈ ಮುಗಿದು ಕೊಡ್ತಾರೆ. ಸೊ ಎಲ್ಲ ದೇವ್ರಿಗೆ ಏನು ಒಪ್ಸಲ್ಲ, ಆದರೆ ಒಂದು ನಂಬಿಕೆ ಅಲ್ಲ, ಅದಕ್ಕೋಸ್ಕರ ಎಲ್ಲರೂ ಅವ್ರವ್ರ ನಂಬಿಕೆ ಪ್ರಕಾರ ಈ ಥರ ಕೈ ಮುಗಿದು. ಅದು ಮಣಿಕಂಠ ಸ್ವಾಮಿ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಭಕ್ತಿ. ನೋಡಿ ಅವರೆಲ್ಲನೂ ಸ್ವಲ್ಪ ದೊಡ್ಡವರೇ ನಮ್ಮೂರಲ್ಲಿ, ಆದ್ರೂ ದೊಡ್ಡ ವ್ಯಕ್ತಿಗಳಾದ್ರೂ ಚಿಕ್ಕ ಸ್ವಾಮಿ ಅಂದರೆ ಮಣಿಕಂಠ ಸ್ವಾಮಿ ಅಂದರೆ ತುಂಬ ಭಕ್ತಿ ಅಲ್ಲ. ಸೊ ಹಂಗಾಗಿ ಕಾಲಿಗೆ ಮುಗಿದು ಹೋಗ್ತಾ ಇದ್ದಾರೆ. ಸೊ ನಾವು ಮುಗಿದ್ವಿ, ಸ್ವಲ್ಪ ಜನ ಮಗನಿಗೆ ಮುಗಿಬಾರ್ದು ಕಾಲಿಗೆ ಅಂತಂದು ಹೇಳ್ತಾರಂತೆ. ಸೊ ಆದರೆ ನಮಗೆ ದೇವ್ರ ಸಮಾನ ಚಿಕ್ಕ ಮಕ್ಕಳು, ನನ್ನ ಮಗ ಅಂತಂದೆ ಅಂತ ಅಲ್ಲ, ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ನಾವು ತಿಳ್ಕೊಂಡಿರೋದು. ಅದಕ್ಕೋಸ್ಕರ ನಾವು ಕಾಲಿಗೆ ಮುಗ್ದಿದ್ದು ಆಯಿತು. ನೋಡಿ ಈಗ ರೋಜನು ಮತ್ತು ನನ್ನ ತಮ್ಮ ಲಾಸ್ಯ ಅವರಮ್ಮ, ತುಂಬ ಜನ ಲಾಸ್ಯಾಗ ಅಮ್ಮ ಇಲ್ಲ ಅಂತ ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ರು ಮತ್ತು ಇದರಲ್ಲಿ ಯೂಟ್ಯೂಬಲ್ಲೂ ಕೇಳಿದ್ದಾರೆ. ಅವರಮ್ಮ ಇದ್ದಾಳೆ, ಆದರೆ ಅಲ್ಲಿ ಬರ್ಡೇಲಿ ಅದರಲ್ಲಿ ಸ್ವಲ್ಪ ಕಾಣಿಸಿಲ್ಲ, ಅವ್ರ ಅಮ್ಮನಿಗೆ ಹುಷಾರಿಲ್ಲ. ಅದಕ್ಕೋಸ್ಕರ ಈಗ ರೋಜಾ ಅಂದರೆ ಲಾಸ್ಯ ಅವರಮ್ಮ ಎಲ್ಲರೂ ಮುಗಿದು ಈಗ ನೋಡ್ರಿ ಅಜ್ಜಿ ತಾತ ದುಡ್ಡು ಕೊಡ್ತಾ ಇದ್ದಾರೆ ಮೊಮ್ಮಗನಿಗೆ. ಸೊ ಇವರೇ ಸಾಕಿರೋದು ಚಿಕ್ಕ ಮಕ್ಕಳಿಂದ. ನನ್ನ ಮಕ್ಕಳು ಇಬ್ಬರೂ ಅಷ್ಟೇ ನಮ್ಮಪ್ಪ ನಮ್ಮಮ್ಮನೇ ಸಾಕಿರೋದು. ಅದಕ್ಕೋಸ್ಕರ ತುಂಬ ಪ್ರೀತಿ ಇವರಂದರೆ. ಸೊ ನೋಡಿ ಇನ್ನು ಇರುಮುಡಿ ತಗೊಂಡು ಹೋಗ್ತಾನೆ ಮೊಮ್ಮಗ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾ ಇದ್ದಾರೆ. ಸೊ ಪಾಪ ಅವರು ಕೂಲಿ ಮಾಡ್ಕೊಂಡು ತಿನ್ನೋರೆ, ಅವ್ರ ಕೈಲಿ ಎಷ್ಟಿದ್ರೆ ಅಷ್ಟು ಕೊಡ್ತಾರೆ, ನಮ್ಗೆ ಅಷ್ಟೇ ಇಷ್ಟೇ ಅಂತಂದೇನು ನಾನು ಏನೋ ಅನ್ನೋಕ್ಕೋಗಲ್ಲ. ಸೊ ಹಂಗೆ ನೋಡಿ ಎಷ್ಟೊಂದು ಹೂವು ಅಂದರೆ ಅದು ಮಣಿಕಂಠ ಸ್ವಾಮಿ ಆಗಿರೋದ್ರಿಂದ ಎಲ್ಲರೂ ಬಂದಿರೋರೆಲ್ಲರೂ ಬರೀ ಹೂವು ಹಾಕಿದ್ದೆ, ಅದು ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಅರವಿಂದನಿಗೆ, ಅಷ್ಟೊಂದು ಹೂವು ಹಾಕಿದ್ದಾರೆ. ಈಗ ನನ್ನ ತಮ್ಮನಿಗೆ ಇರುಮುಡಿ ಕಟ್ಟಿದ್ರು, ಅಂದರೆ ಈ ಕಡೆ ಇದ್ದಾನೆ ನೋಡಿ ನನ್ನ ತಮ್ಮ, ನಮ್ಮ ಚಿಕ್ಕಮ್ಮನ ಮಗ, ನಾವೇ ಸಾಕ್ಕೊಂಡಿದ್ದೀವಿ, ಹಂಗಾಗಿ ಮಾಲೆ ವರ್ಷ ಹಾಕ್ತಾರೆ. ಈಗ ನೋಡ್ರಿ ಬಂದಿರೋರೆಲ್ಲರೂ ಆ ಥರ ಹಾಕಿ ಕೈ ಮುಗಿದು ಮಾತಾಡಿಸಿ ಹೋಗ್ತಾಯಿದ್ರು. ಅದಕ್ಕೆ ನಾನು ಆ ಕಡೆ ಮಾತಾಡಿಸ್ತಾನೆ ಇವ್ರನ್ನ ನೋಡ್ಕೊತಾ ಇದ್ದೆ. ತುಂಬ ವೆಯ್ಟ್ ಇತ್ತು, ಸ್ವಲ್ಪ ಹೊತ್ತು ಅವರಪ್ಪ ಹಿಂಗೆ ಮೇಲೆ ಹಿಡ್ಕೊಂಡು ನಿಂತಿತ್ತು ಹೂನಾರ ಎಲ್ಲನೂ. ಸೊ ಆದ್ರೂ ಜೊತೆಗೆ ಫೋಟೋ ಇಡ್ಸೋಣ ಅಂತ ನೋಡಿದ್ವಿ, ಕ್ಯಾಮ್ರಾಮ್ಯಾನ್ ಯಾರು ಬಂದಿರಲಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಅದಕ್ಕೋಸ್ಕರ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಇನ್ನೇನು ಅಂತಂದು ಹೇಳ್ಬಿಟ್ಟು. ನೋಡಿ ಎಷ್ಟೊಂದು ಹೂವು, ಅರವಿಂದನಿಗೂ ಮತ್ತು ನನ್ನ ತಮ್ಮನಿಗೆ ಇಬ್ಬರಿಗೂ ಅಷ್ಟೇ ಭಾಳ ಹೂವು. ನಾವೇ ಆಗಿದ್ರೂ ಯಾರನ್ನೂ ರಿಲೇಷನ್ಸ್ನೇನು ಕರೆದಿಲ್ಲ, ಯಾಕಂದರೆ ವರ್ಷ ಹಾಕ್ತಾರಲ್ಲ, ವರ್ಷ ಇನ್ನೇನು ಯಾವತ್ತಾದರೂ ಅಪರೂಪಕ್ಕೆ ಒಂದು ವರ್ಷ ಹಾಕಿದ್ರೆ ಕರಿಬೋದು ಅಂತಂದು ಹೇಳ್ಬಿಟ್ಟು, ವರ್ಷ ಇನ್ನೇನಕ್ಕೆ ಎಲ್ರಿಗೂ ರಿಸ್ಕ್ ಕೊಡೋದು, ಪ್ರಾಬ್ಲಮ್ ಕೊಡೋದು ಅಂತ ಹೇಳ್ಬಿಟ್ಟು ನಾವೇ ಈ ಥರ ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ. ನೋಡಿ ನಮ್ಮ ರಮೇಶ್ ಇದ್ದಾರಲ್ಲ ಸ್ವಾಮಿ, ಅವರಮ್ಮ ಅಷ್ಟೊಂದು ತಿಳಿಯಲ್ಲ, ಅದಕ್ಕೋಸ್ಕರ ನಮ್ಮ ಅಮ್ಮನೇ ಸಾಕಿದ್ದಾಳೆ ಚಿಕ್ಕ ಮಗುವಿಂದ. ಸೊ ಈಗ ಬಂದಿರೋರೆಲ್ಲರೂ ಅವ್ರ ಫ್ರೆಂಡ್ಸು ಮತ್ತು ನಮ್ಮ ರಿಲೇಷನ್ಸು ಎಲ್ಲರೂ ಈ ಥರ ದೇವ್ರಿಗೆ ಒಪ್ಪಿಸಿ ಈಗ ಕೈ ಮುಗಿದು ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮ ಸ್ವಾಮಿ, ಆ ಹೂನಾರ ಎಲ್ಲ ಹಾಕ್ಕೊಂಡು ಸೇಮು ಅಯ್ಯಪ್ಪ ಸ್ವಾಮಿ ಕಣ್ಣಂಗೆ ಕಾಣ್ತಾಯಿದ್ರು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಣಿಕಂಠ ಸ್ವಾಮಿ ಅಂದರೆ ಯಾರಿಗೇ ಆಗಲಿ ತುಂಬ ಇಷ್ಟಪಡ್ತಾರೆ. ಸೊ ನೋಡಿರಿ ಎಲ್ಲರೂ ಫೋಟೋಸ್ ಇಟ್ಕೊಳ್ಳೋರು, ನಾವು ಒಂದು 4-5 ಫೋಟೋಸ್ ಇಟ್ಕೊಂಡ್ವಿ ಸ್ವಲ್ಪ ಎಲ್ಲರೂ.
ಈಗ ಬಂದಿರೋ ನೋಡ್ರಿ ಆ ಥರ ಅವರು ಮುಡುಪು ಇರುತ್ತಲ್ಲ ಆ ಮುಡುಪೆಲ್ಲ ಹಾಕ್ಬಿಟ್ಟು ಬ್ಯಾಗ್ಗೆ ಆ ಥರ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಸೊ ಈ ಥರ ಆಯಿತು. ನೆಕ್ಸ್ಟ್ ಪಾರ್ಟ್ 2 ವೀಡಿಯೋ ಬರುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನೊಂದು ಸ್ವಲ್ಪ ಇರುಮುಡಿ ಕಟ್ಟಿರೋದೈತೆ, ಮತ್ತು ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲರೂ ಊಟ ಮಾಡಿದ್ದು ಎಲ್ಲ, ಮತ್ತು ಅವರು ಎಲ್ಲ ಇರುಮುಡಿ ತಗೊಂಡು ಗಾಡೀಲಿ ಹೋಗಿದ್ದು, ಭಜನೆ ಮಾಡಿದ್ದು ಎಲ್ಲ ವೀಡಿಯೋನೂ ಇದೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾಳೆ ವೀಡಿಯೋನ ಮಿಸ್ ಮಾಡ್ಕೋಬೇಡಿ, ಅದು ಇನ್ನೂ ತುಂಬ ಚೆನ್ನಾಗಿದೆ. ಸೊ ಇದು ಇನ್ನೊಬ್ಬರು ಸ್ವಾಮಿ ನಮ್ಮ ಏರಿಯಾದವರೇ. ಸೊ ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾವ ಥರ ಇತ್ತು ಅಂತ ಹೇಳಿ. ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿ.